ಅತ್ಯುತ್ತಮ ಸಾಧನೆ ಮಾಡಿ ಇಡೀ ರಾಜ್ಯಕ್ಕೆ ಏನಾದರೆ ಎರಡನೇ ರ್ಯಾಂಕ್ ಪಡೆದಿದೆ, ಏನು ಹೇಳ್ತಾರೆ? ತುಂಬ ಖುಷಿ ಆಗ್ತಿದೆ. ಆಮೇಲೆ ನನಗೆ 2 ರ್ಯಾಂಕ್ ಬಂದಿದ್ದರು. ನನ್ನ ಫ್ರೆಂಡ್ ಕಿರಣ್ ಸಮಾಟ ಅಂತ ಹೇಳ್ಬಿಟ್ಟು ಫಸ್ಟ್ ರ್ಯಾಂಕ್ ಅಂದರೆ ಕರ್ನಾಟಕದಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ನಾವು ಒಟ್ಟಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ನನಗೆ ತುಂಬ ಖುಷಿ ಆಯಿತು, ನಾವು ಇಬ್ಬರು ಜೊತೆಗೆ ಟಾಪ್ 100 ತೇರ್ಗಡೆ ಆಗಿದ್ವಿ ಅಂತ. ಆಮೇಲೆ ಫ್ಯಾಮಿಲಿ ಫ್ರೆಂಡ್ಸ್ ಅವರೆಲ್ಲ ಖುಷಿ ನೋಡಿಬಿಟ್ಟು ನನಗೆ ಇನ್ನೂ ಜೀರ್ಣ ಆಗ್ತಾಯಿಲ್ಲ, ಅಷ್ಟು ಖುಷಿಯಾಗಿದೆ ಸರ್. ನಿಮ್ಮ ಕುಟುಂಬ ಏನಂದರೆ ಮೊದಲಿಗೆ ಬಡತನದಿಂದ ಬಂದಂಥದ್ದು, ನಿಮಗೆ ಸಾಧನೆ ಹೆಂಗೆ ಈಗ ಓದಲೇಬೇಕು, UPSC ಓದಬೇಕು ಹೆಂಗೆ ಛಲ ಸರ್? ನಮ್ಮದು ಕಿರಾಣಿ ವ್ಯಾಪಾರ ಇದ್ದರೂ ಸ್ವಲ್ಪ ಆರ್ಥಿಕ ಅದರಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸೆಟ್ಬ್ಯಾಕ್ಸ್ ಆಯಿತು. ಆದರೂ ಅಷ್ಟೆಲ್ಲ ಇಟ್ಕೊಂಡು ಮನೆಯಲ್ಲಿ ಎಜುಕೇಷನ್ಗೆ ಯಾವಾಗಲೂ ಪ್ರಯಾರಿಟಿ ಇತ್ತು. ನೀವು ಬಿಸ್ನೆಸ್ಸಲ್ಲಿ ಲಾಸ್ ಆದರೂ ಪರವಾಗಿಲ್ಲ, ದುಡ್ಡು ಪ್ರೈಮರಿ ಎಜುಕೇಷನ್ಗೆ ಫ್ಲೋ ಆಗ್ತಾಯಿತ್ತು ನಮ್ಮ ಮನೆಯಲ್ಲಿ. ಅದು ನಮಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಲಿಕ್ಕೆ ಕೊನೆಗೆ ಕೊಡ್ತು. ಅದಾದಮೇಲೆ ನಮಗೆ ನಮ್ಮ ಫ್ಯಾಮಿಲಿ ಸಪೋರ್ಟ್, ಆಮೇಲೆ ನನ್ನದೊಂದು ಇಚ್ಛೆ ಕ್ರಿಯೇಟ್ ಆಗಿ ಕಂಟಿನ್ಯೂಸ್ ವರ್ಕ್ ಮಾಡಿ ಕೊನೆಗೆ ಈ ರಿಸಲ್ಟ್ ಬಂದಿದೆ. ಅದರಲ್ಲೂ ಈ ಸತಿ ಏನಂದರೆ ಈಗ ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಹಿಂದುಳಿದ ಜಿಲ್ಲೆ ಅಂತಾರೆ. ಬಟ್ ಯಾದಗಿರಿ ಜಿಲ್ಲೆಗೆ 4 ಜನ UPSC ಕ್ಲಿಯರ್ ಮಾಡಿದ್ದಾರೆ. ಏನು ಸರ್, ಇದು ಈ 1 ವರ್ಷದ್ದು ಮರೆಯುವಂಥ ಒಂದು ನಕ್ಷತ್ರ ಥರ ಘಟನೆ ಆಗ್ಬಾರ್ದು ಸರ್. ಇದು ಯಾದಗಿರಿ ಡಿಸ್ಟಿಕ್ ಸೂರ್ಯನ ಥರ ಉದಯ ಅಂತ ನಾನು ಭಾವಿಸ್ತೀನಿ. ಬಟ್ ಇದನ್ನು ಪೂರ್ಣಗೊಳಿಸ್ಬೇಕಂದ್ರೆ ಈ ನಿಟ್ಟಿನಲ್ಲಿ ಕಂಟಿನ್ಯೂಯಸ್ ವರ್ಕ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಇಲ್ಲಿನ ಡೆವಲಪ್ಮೆಂಟ್ ಬೋರ್ಡು, ಆಮೇಲೆ ಕರ್ನಾಟಕ ಸರ್ಕಾರದ ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹೆಚ್ಚಿನ ಒಲವು ಬೇಕು. ಆಮೇಲೆ ನಮ್ಮ ಜನದಲ್ಲಿ ಫಸ್ಟು ನಂಬಿಕೆ ಮತ್ತು ವಿಶ್ವಾಸ ಬೇಕು. ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಯು ಹ್ಯಾವ್ ಟು ಥಿಂಕ್ ಎನಿವೇ, ಸೊ ಥಿಂಕ್ ಬಿಗ್ ಅಂತ ಹೇಳ್ತಾರೆ. ಸೊ ಏನಾದರೂ